ನಾನು ಟೆಕ್ ಮಾಸ್ಟರ್. ಇವತ್ತು ಒಂದು ಬಂದಿರೋದು ಏನಂದರೆ ಒಂದು ಬಾಟಲ್ ಆರ್ಟ್ ವಿಡಿಯೋ ಜೊತೆ ಬಂದಿದ್ದೇನೆ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಆಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎಂದು ಟೈಪ್ ಮಾಡಿಬಿಡಿ. ಓಕೆ, ಮತ್ತೇನು ಹೇಳೋದು ಬೇಡ, ಸೀದಾ ವಿಡಿಯೋಗೆ. ಇದನ್ನು ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ಥರದ ಒಂದು ಪರ್ಫ್ಯೂಮ್ನ ಬಾಟಲ್ ಆಗಿದೆ. ಈ ಬಾಟಲನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದರ ಮೇಲಿನ ಎರಡು ಮುಚ್ಚಳ ಉಂಟಲ್ಲ, ಅದರೊಳಗೊಂದು ಮತ್ತೊಂದು, ಅದನ್ನು ತೆಗೆದು ಬಿಡಿ, ಅದು ನಮಗೆ ಬೇಡ. ಮತ್ತು ನಮಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ ಬಾಟಲ್ ಆಗಿದೆ. ಈ ಬಾಟಲ್ ಹೀಗೆ ಇದ್ರೆ ಸಾಲದು, ಇದಕ್ಕೆ ಇನ್ನು ಮಾರ್ಕ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಮಾರ್ಕ್ ಮಾಡಿದ್ದು ನಿಮಗೆ ಕಾಣ್ತಾ ಇರ್ಬೋದಲ್ಲ, 1 ಸೆಂಟಿಮೀಟರ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ನಿಮಗೆ ಅರ್ಧ ಸೆಂಟಿಮೀಟರ್ಗೆ ಬೇಕಾದರೂ ಮಾರ್ಕ್ ಮಾಡಿ ಯೂಸ್ ಮಾಡಿಕೊಳ್ಬೋದು. ಇನ್ನು ನಾವು ಇದನ್ನು ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ತೆಗೆದುಕೊಂಡಿದ್ದೇನೆ, ಸ್ವಲ್ಪ ಸಾಕು. ನಮಗೆ ಕಲರ್ ಮಾಡಲಿಕ್ಕಾಗಿ ಇಲ್ಲಿ ರಂಗಿಲವನ್ನು ತೆಗೆದುಕೊಂಡಿದ್ದೇನೆ, ಗೊತ್ತಾಯ್ತಲ್ಲ. ನಿಮಗೆ ಇಲ್ಲಿ ಪೋಸ್ಟರ್ ಕಲರ್ ಕೂಡ ಯೂಸ್ ಮಾಡಿಕೊಳ್ಬೋದು. ಇದನ್ನು ಹೇಗೆ ಮಿಕ್ಸ್ ಮಾಡೋದು ನೋಡೋಣ. ಅದಕ್ಕಾಗಿ ಇಲ್ಲಿ ಒಂದು ಪ್ಲಾಸ್ಟಿಕ್ನ ಒಂದು ಕವರ್ ತೆಗೆದುಕೊಂಡಿದ್ದೇನೆ. ಇದೊಂದು ಚಿಕ್ಕ ಕವರ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಬೇಕು. ತುಂಬ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ತೆಗೆದ್ರೆ ಸಾಕು. ಈ ಥರ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ನಾವು ಇದಕ್ಕೆ ಕಲರ್ ಹಾಕಬೇಕು. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಕಲರನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಕಲರನ್ನು ಈ ಥರ ತೆಗೆದು ನೀವು ಆ ತೊಟ್ಟೆಯ ಸೈಡಿಗೆಲ್ಲ ಈ ಥರ ಸ್ವಲ್ಪ ಮಾಡಿಕೊಡಿ. ಆದಮೇಲೆ ನಾವು ಅದನ್ನು ಸ್ವಲ್ಪ ಮಡಚಿ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿ ತೆಗೆದುಕೊಳ್ಬೇಕು. ನಮ್ಮ ಶಕ್ತಿಯನ್ನು ಎಲ್ಲ ಉಪಯೋಗಿಸದೆ ಸ್ವಲ್ಪ ಮೆಲ್ಲನೆ ಮಿಕ್ಸ್ ಮಾಡಿ ತೆಗೆದುಕೊಳ್ಳಿ, ಆಗ ಕರೆಕ್ಟ್ ಮಿಕ್ಸ್ ಆಗಿ ನಿಮಗೆ ಸಿಗುತ್ತೆ. ಓಕೆ, ಈ ಥರ ಫುಲ್ ಮಿಕ್ಸ್ ಆಗಿ ತೆಗೆದುಕೊಳ್ಳಿ. ಇಲ್ಲಿ ಫುಲ್ ಮಿಕ್ಸ್ ಆಗಿ ಸೆಟ್ಟಾಗಿ ಬಂದಿದೆ, ಫುಲ್ ಸೆಟ್ ಆಗಿದೆ. ಈ ಥರ ನಮಗೆ ಇಲ್ಲಿ 5 ತೊಟ್ಟೆ ಉಂಟು, ಅದನ್ನು ಎಲ್ಲ ಈ ಥರ ಮಿಕ್ಸ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಗ್ರೀನನ್ನು ಯೂಸ್ ಮಾಡ್ತಿದ್ದೇನೆ. ಈ ಥರ ನಿಮಗೆ ಇಷ್ಟ ಬಂದ ಕಲರ್ ಅನುಸರಿಸಿ ನಿಮಗೆ ಇಲ್ಲಿ ಮಿಕ್ಸ್ ಮಾಡಿ ತೆಗೆದುಕೊಳ್ಬಹುದು. ನೀವು ಅರ್ಧ ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿದರೆ ನಿಮಗೆ ತುಂಬ ತೊಟ್ಟೆ ಮಾಡಿ ತೆಗೆದುಕೊಳ್ಬೇಕು. ಈ ಥರ ಇಲ್ಲಿ ನಾನು 5 ಕಲರ್ ಮಾಡಿ ತೆಗೆದುಕೊಂಡಿದ್ದೇನೆ. ಇಲ್ಲಿ ಕಾಣ್ತಾ ಇರ್ಬೋದಲ್ಲ, ಈ ಥರ 5 ಕಲರ್ ಮಾಡಿ ತೆಗೆದುಕೊಂಡಿದ್ದೇನೆ. ಮತ್ತು ಇದಕ್ಕೆ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಾಗಿ ಒಂದು ಕೋನ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲದಿದ್ದರೆ ನಾವು ಡೈರೆಕ್ಟ್ ಹಾಕಿದರೆ ಕೆಳಗೆ ಬಿದ್ದು ವೇಸ್ಟ್ ಆಗಿ ಹೋಗುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದು A4 ಶೀಟನ್ನು ತೆಗೆದು ಒಂದು ಕೋನ್ ಮಾಡಿ ತೆಗೆದುಕೊಂಡಿದ್ದೇನೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದಲ್ಲ, ಈ ಥರ ಒಂದು ಕೋನ್ ಮಾಡಿ ತೆಗೆದುಕೊಂಡಿದ್ದೇನೆ. ಈ ಕೋನ್ ಹಾಕಿ ನಾವು ಇನ್ನು ಇದರ ಮಿಕ್ಸ್ಚರನ್ನು ಇದಕ್ಕೆ ಹಾಕ್ಲಿಕ್ಕಿದ್ದೇವೆ. ಫಸ್ಟಿಗೆ ನಾವು ಇಲ್ಲಿ ಹಾಕ್ತಿರೋದು ಬ್ಲ್ಯಾಕ್ ಕಲರ್ ಆಗಿದೆ. ಅಲ್ಲಿ ನಿಮಗೆ ಮಾರ್ಕ್ ಕಾಣ್ತಾ ಇರ್ಬೋದಲ್ಲ, ಆ ಮಾರ್ಕ್ಗಿಂತ ಸ್ವಲ್ಪ ಹೆಚ್ಚು ಹಾಕಿ ಕೊಡಬೇಕು. ಏಕೆಂದರೆ ನೆಕ್ಸ್ಟ್ ಹಾಕಿದಾಗ ಅದನ್ನು ಕರೆಕ್ಟ್ ಸೆಟ್ ಮಾಡುವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಅದನ್ನು ಈ ಥರ ಲೆವೆಲ್ ಮಾಡಿ ಕೊಡಿ. ಏಕೆಂದರೆ ನಾವು ಸೀದಾ ಹಾಕ್ತಾ ಹೋದರೆ ಒಂದು ಒಟ್ರಾಸಿಯಾಗಿ ನಮಗೆ ಸಿಗುತ್ತೆ. ಈ ಥರ ಅದನ್ನು ಮಾರ್ಕ್ ಮಾಡಿದ ಮೇಲೆ ಅದಕ್ಕೆ ಕರೆಕ್ಟಾಗಿ ಲೆವೆಲ್ ಮಾಡಿ ಕೊಡಿ. ಈ ಥರ ನಾವು 2ನೇ ಕಲರನ್ನು ಕೂಡ ಹಾಕ್ತಾ ಇದ್ದೇವೆ. ಅದನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿ ಈ ಥರ ಕರೆಕ್ಟ್ ಲೆವೆಲ್ ಮಾಡಿ ಕೊಡ್ತಾ ಇದ್ದೇವೆ. ಈ ಥರ ಎಲ್ಲವನ್ನು ಮಾಡಿ ತೆಗೆದುಕೊಳ್ಳಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ಆಗಿ ನೋಡ್ತಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಏಕೆಂದರೆ ಈ ಥರದ ವಿಡಿಯೋ ಮಾಡುವ ಕನ್ನಡದಲ್ಲಿ ಚಾನಲ್ ತುಂಬ ಕಡಿಮೆ ಆಗಿದೆ. ನನ್ನ ಆಸೆ ಏನಂದರೆ ಈ ಚಾನಲನ್ನು ಕನ್ನಡದಲ್ಲಿ ಈ ಥರದ ಕ್ರಿಯೇಟಿವ್ ವೀಡಿಯೋಸ್ಗಳನ್ನು ಹಾಕಿ ತುಂಬ ಇಂಪ್ರೂವ್ ಮಾಡಬೇಕಂತಾಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಎಲ್ಲ ಸಪೋರ್ಟ್ ಮಾಡಿದವರಿಗೂ ಕೃತಜ್ಞತೆ ಹೇಳುತ್ತಾ ನೀವು ಕೂಡ ಸಪೋರ್ಟ್ ಮಾಡಿ. ಇಲ್ಲಿ ಈಗ ಎಲ್ಲ ಹಾಕಿ ಫುಲ್ ಸೆಟ್ಟಾಗಿ ಬಂದಿದೆ. ಈ ಥರ ಇಟ್ಟರೆ ಇದು ಕೆಳಗೆ ಬಿದ್ದು ಹೋಗ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಒಂದು ಕಾರ್ಕನ್ನು ಮಾಡಿ ತೆಗೆದುಕೊಂಡಿದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿರೋದು ಆಗಿದೆ. ಇದು ಏನಂದರೆ ಒಂದು ಮರದ ಪೀಸ್ ಯೂಸ್ ಮಾಡಿದ್ದೇನೆ. ಇದರ ವಿಡಿಯೋ ಹಾಕ್ಲಿಕ್ಕಿದ್ದೆ, ವಿಡಿಯೋ ಲೆಂತ್ ತುಂಬ ದೊಡ್ಡದಾಗುತ್ತಲ್ಲ, ಅದಕ್ಕೆ ನಾನು ಇದನ್ನು ಹಾಕಲಿಲ್ಲ. ಇದನ್ನು ಈ ಥರ ಹಾಕಿದರೆ ಸಾಲದು, ಇದನ್ನು ಸ್ವಲ್ಪ ಟೈಟ್ ಮಾಡಿ ಕೊಡಬೇಕು. ಖಾಲಿ ಈ ಥರ ಇಟ್ಟರೆ ಎಲ್ಲಾದರೂ ತಪ್ಪಿ ಎಲ್ಲ ಹೋಗ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಫ್ಲೆಕ್ಸ್ ಕ್ವಿಕ್ಕನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿ ಫುಲ್ ಸೆಟ್ಟಾಗಿ ಬಂದಿದೆ. ನಂತರ ಇದರ ಬೀರೊಳಗಿದೆ ಅಂತ ಒಮ್ಮೆ ನೋಡೋಣ. ಇದರ ವೆರೈಟಿ ಫೋಟೋಗಳನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡಿರ್ತೇನೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋ ಮಾಡಿ ಅಂತ ಹೇಳ್ತೇನೆ. ಇವತ್ತು ಮಾಡಿದ ವಿಡಿಯೋ ನಿಮಗೆ ಉಪಕಾರ ಆಗುವುದಾದರೆ ಆಗಲಿ ಎಂದು ನಾನು ಆಶಂಸಿಸ್ತಾ, ಇನ್ನೂ ಕೂಡ ಈ ಥರದ ವೆರೈಟಿ ವಿಡಿಯೋ ಜೊತೆ ನೋಡೋಣ.
ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ. ಬಾಯ್.